ಸಿದ್ದರಾಮಯ್ಯ ಏನು ದೆವ್ವನ ಎಂಥ ಸಾವಿರ ಸಿದ್ದರಾಮಯ್ಯ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಹೇಳಿದ್ದು HD ಕುಮಾರಸ್ವಾಮಿ ಅವರು. ಯಾಕೆ ಈಗ ಹೇಳಿದ್ರು ಅಂದರೆ, ನನ್ನ ಕಂಡ್ರೆ ಕುಮಾರಸ್ವಾಮಿಗೆ ಭಯ ಅಂತ ಸಿದ್ದರಾಮಯ್ಯವ್ರು ಹೇಳಿದರು. ಇದಕ್ಕೆ ಕೌಂಟರ್ ಹೇಳಿಕೆಯನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ನಾನು ಯಾರಿಗೂ ಎದ್ರಲ್ಲ, ಇಂಥ ಲಕ್ಷ ಸಿದ್ದರಾಮಯ್ಯ ಬರಲಿ, ಕೇರ್ ಮಾಡಲ್ಲ ಅನ್ನೋ ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯವ್ರ ನೆರಳಲ್ಲಿ ಬೆಳೆದಿಲ್ಲ, ಆದರೆ ದೇವೇಗೌಡರು ನೆರಳಲ್ಲಿ ಆಸರೆಯಲ್ಲಿ ಸಿದ್ದರಾಮಯ್ಯವ್ರು ಬೆಳೆದಿದ್ದಾರೆ ಅಂತ ಹೇಳೋದ್ರ ಮೂಲಕ ನನ್ನ ಮೇಲೆ ನಿಮ್ಮ ಋಣ ಇಲ್ಲ, ನಿಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಋಣ ಇದೆ ಅನ್ನೋದನ್ನು ಕುಮಾರಸ್ವಾಮಿ ಕುಟ್ಕಿದ್ದಾರೆ. ಇನ್ನು ಮೂಡಾ ವಿಷಯದ FIRನ ಡೈವರ್ಟ್ ಮಾಡೋಕೆ ನನ್ನ ಮೇಲೆ FIR ಹಾಕ್ಸ್ತಾ ಇದ್ದಾರೆ, ಯಾರ್ಯಾರನ್ನೋ ಛೂ ಬಿಡ್ತಾ ಇದ್ದಾರೆ. ಇದೊಂದು ಬಂಡ ಸರ್ಕಾರ, ನಾನು ಯಾವುದಕ್ಕೂ ಭಯ ಬೀಳಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದು ಕುಮಾರಸ್ವಾಮಿ ಅವ್ರ ಹೇಳಿಕೆ. ರಾಜ್ಯದಲ್ಲಿ ನಂಬರ್ ಗೇಮಲ್ಲಿ ಬಂದಾಗ BJP ವಿಪಕ್ಷ, ಆದರೆ BJPಯವರು ಮನೆ ಒಂದು 30 ಬಾಗ್ಲಾದಂಗೆ ಆಗಿದೆ, ಸೈಲೆಂಟ್ ಆಗಿದ್ದಾರೆ. ಈಗ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಕಾಳಗ ನಡೀತಿದೆ. ಬಟ್ ಕುಮಾರಸ್ವಾಮಿ ರಾಜೀನಾಮೆ ಕೇಳ್ತಾ ಇಲ್ಲ. FIR ಆಗಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ನಾನು ಕೇಳಲ್ಲ, ಆದರೆ ರಾಜ್ಯಕ್ಕೆ ಅಧಿಕಾರ ದುರ್ಬಳಕೆ ಕಾರಣಕ್ಕೆ ರಾಜೀನಾಮೆ ಕೊಡಿ ಅಂತಷ್ಟೇ ನಾನು ಕೇಳೋದು ಅಂತ ಹೇಳಿದರು. ಯಾಕೆಂದರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿ GT ದೇವೇಗೌಡರೇ, JDS ನಾಯಕರೇ, JDS ಶಾಸಕರೇ ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದರು. ಸೊ ಇದೆಲ್ಲದರ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ, ಕುಮಾರಸ್ವಾಮಿ ನನ್ನ ಕಂಡ್ರೆ ಭಯ ಅನ್ನೋ ಹೇಳಿಕೆ, ಇಂಥ ಲಕ್ಷ ಸಿದ್ದರಾಮಯ್ಯ ಬರಲಿ ನಾನು ಎದುರುಕೊಳ್ಳಲ್ಲ ಅನ್ನೋ ಕುಮಾರಸ್ವಾಮಿ ಅವ್ರ ಹೇಳಿಕೆ, ಈ ರೀತಿಯ ಟಾಕ್ ಫೈಟ್ ನಡೀತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರು ಆರೋಪ ಮಾಡುವಂತೆ ಕುಮಾರಸ್ವಾಮಿ ಮೇಲಿನ ವಿಜಯ್ ತಾತ ಎನ್ನುವ ವ್ಯಕ್ತಿಯ ದೂರು ಕಾಂಗ್ರೆಸ್ ಅವರ ಪ್ರೇರಣೆಯೇ, ಸಿದ್ದರಾಮಯ್ಯವ್ರ ಪ್ರೇರಣೆಯೇ ಕುಮಾರಸ್ವಾಮಿ ಅವರ ಪ್ರಕಾರ? ಹಾಗೆಯೇ ಮೂಡಾ ಪ್ರಕರಣ ರಾಜಕೀಯ ಪ್ರೇರಿತವೇ? ನಿಮ್ಮ ಪ್ರಕಾರ ನಿಮ್ಮ ಬೆಂಬಲ ಯಾರಿಗೆ, ಕುಮಾರಸ್ವಾಮಿ ಅವ್ರಿಗೆ, ಸಿದ್ದರಾಮಯ್ಯವ್ರಿಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.